ಓಂ ಛಾಯಾಯಾಂ ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ ಆಸೀನಮಂಬುದಶ್ಯಾಮಮಾಯತಾಕ್ಷಮಲಂಕೃತಂ ರುಕ್ಮಿಣೀ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ ರತತ್ವಾದ್ಭಾತ್ಮಕೆ ವಿಷ್ಣಾವಥವಾಪಿ ಜಗದ್ಭೃತೇಃ ಭರತೋ ವಾಯುರುದ್ದಿಷ್ಟಃ ಭಾರತೀ ತತ್ಸರಸ್ವತಿ. ಶ್ರೀ ಗುರುಭ್ಯೋ ನಮಃ. कृष्ण जन्माष्टमी पर्व दिवसे अद्य भगवतः यादवकृष्णस्य वासिष्ठकृष्णस्य च महिमानं वर्णयन्ति या महाभारतसंहिता शतसाहस्री तस्याः आश्वमेधिके पर्वणि तेनैव यादवेन कृष्णेन अर्जुनं प्रति गीता या अनुगीता सकल तत्वार्थ गर्भिता तस्याः श्रवणम् अद्यापि प्रवर्तते. तत्र वाविळे रामस्वामिशास्त्रिणां पाठे अयं 24 अध्याय ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 23ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 23ನೇ ಅಧ್ಯಾಯ, 22ನೇ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ. ಆಶ್ವಮೇಧಿಕ ಪರ್ವದ ಪ್ರವಚನ ಮಾಲೆಯಲ್ಲಿ ಇದು 25ನೇಯ ಭಾಗ. ಬ್ರಾಹ್ಮಣ ದಂಪತಿಗಳು ಪರಸ್ಪರ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಅತ್ರ ಪಿಲಾಹರಂತೀವಂ ಇತಿಹಾಸಂ ಪುರಾತನಂ ಸುಭಗೆ ಸಪ್ತಹೋತॄಣಾಂ ವಿಧಾನಮಿಹ ಯಾದೃಶಂ. ಒಂದು ತತ್ವದ ಕುರಿತಾಗಿ ವಿದ್ವಾಂಸರು ವರ್ಣಿಸ್ತಾ ಇದ್ದಂಥ ಕಥಾ ಒಂದಿದೆ, ಅದನ್ನು ನಿನಗೆ ಹೇಳ್ತೇನೆ. ಸಪ್ತಹೋತॄಣಾಂ, 7 ಜನ ಹೋತೃಗಳು, ಯಜ್ಞ ಮಾಡುವವರು, ಅವರ ಕುರಿತಾದಂತಹ ವರ್ಣನೆಯನ್ನು ನಿನಗೆ ಮಾಡ್ತೇನೆ, ಕೇಳು ಅಂತ ಹೇಳಲಿಕ್ಕೆ ತೊಡಗಿದ ಅವನು. ಘ್ರಾಣ ಚಕ್ಷುಶ್ಚ ಜಿಹ್ವಾಚ ತ್ವಕ್ಷೋತ್ರಂ ಚೈವ ಪಂಚಮಂ ಮನೋಬುದ್ಧಿ ಚ ಸಪ್ತೈತೆ ಹೋತಾರಃ ಪೃಥಗಾಶ್ರಿತಾಃ. ಈ ಜೀವನವೆಂಬ ಯಜ್ಞವನ್ನ ಮಾಡುವಂತಹ 7 ಜನ ಹೋತೃಗಳಿದ್ದಾರೆ. 5 ಜ್ಞಾನೇಂದ್ರಿಯಗಳಿವೆ, ಮೂಗು, ಕಣ್ಣು, ನಾಲಿಗೆ ಅರ್ಥಾತ್ ರಸನೇಂದ್ರಿಯ, ಚರ್ಮ ಮತ್ತು ಕಿವಿ ಎಂಬುದಾಗಿ. ಇದಲ್ಲದೆ ಮನಸ್ಸು ಮತ್ತು ಬುದ್ಧಿ ಅಂತ 2 ಮನಸ್ಸಿನ ಪ್ರಭೇದಗಳು. ಹೀಗೆ 7 ಇಂದ್ರಿಯಗಳಿವೆ. ಏತಾನ್ವೈ ಸಪ್ತಹೋತೃ ಸ್ವಭಾವಾದ್ವಿಧಿ ಶೋಭನೆ. ಇವರೆಲ್ಲರೂ ವಿಶಿಷ್ಟರಾದಂತಹ ಶ್ರೋತೃಗಳು. ಇವರ ಸ್ವಭಾವ ಎಂಥದ್ದು? ಸೂಕ್ಷ್ಮೇವಕಾಶೇ ತಿಷ್ಠಂತಹ. ಅವರೆಲ್ಲ ಸೂಕ್ಷ್ಮವಾದ ಪ್ರದೇಶದಲ್ಲಿದ್ದಾರೆ, ನಮ್ಮ ಶರೀರದಲ್ಲೇ ಇದ್ದಾರೆ ಅವರು. ಆದರೆ ಒಬ್ಬರು ಇನ್ನೊಬ್ಬರನ್ನ ನೋಡುವುದಿಲ್ಲ ಅವರು. ಆಗ ಆ ಪತ್ನಿ ಕೇಳಿದ್ಲು, 7 ಜನ ಹೋತೃಗಳು ಒಂದೇ ಶರೀರದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಿ, ಆದರೆ ಅಷ್ಟು ಸಮೀಪದಲ್ಲಿದ್ದರೂ ಕೂಡ ಯಾಕೆ ಅವರಿಗೆ ಪರಸ್ಪರರನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ? ಆಗ ಆ ಬ್ರಾಹ್ಮಣ ಹೇಳಿದ, ಗುಣಾಜ್ಞಾನಂ ಅವಿಜ್ಞಾನಂ, ಗುಣಾಜ್ಞಾನಂ ಗುಣಜ್ಞಾನಂ ಅಭಿಜ್ಞತ. ಒಬ್ಬ ವ್ಯಕ್ತಿಯನ್ನ ನಾವು ತಿಳಿದಿದ್ರೂ ಕೂಡ ಅವನ ಗುಣಗಳನ್ನು ತಿಳಿಯದೇ ಇದ್ರೆ ಆ ವ್ಯಕ್ತಿಯನ್ನು ತಿಳಿಯದೇ ಇದ್ದಂತೆ ಅಂತಾನೆ ಅರ್ಥ.
ವ್ಯಕ್ತಿಯ ಗುಣಗಳನ್ನು ತಿಳಿದಿದ್ರೆ ಆ ವ್ಯಕ್ತಿಯನ್ನು ತಿಳಿದಿದ್ದೇವೆ ಅಂತಲೇ ಅರ್ಥ. ಗುಣ ಅಜ್ಞಾನಂ, ಅಜ್ಞಾನ ಇದ್ರೆ ಗುಣಗಳ ಬಗ್ಗೆ ಜ್ಞಾನ ಇಲ್ಲದೆ ಹೋದ್ರೆ ಅದು ಅವಿಜ್ಞಾನ, ವ್ಯಕ್ತಿಯ ಬಗ್ಗೆ ಜ್ಞಾನ ಇಲ್ಲ ಅಂತ ಅರ್ಥ. ಗುಣಜ್ಞಾನಂ, ಗುಣಗಳ ಜ್ಞಾನ ಇದ್ರೆ ಅದೇ ಅಭಿಜ್ಞತ. ಆದರೆ ಈ ಇಷ್ಟು ಜನ ಇದ್ದಾರೆ, ಏನು 7 ಜನ ಇದ್ದಾರೆ, ಇವರು ಪರಸ್ಪರ ಗುಣಗಳನ್ನು ತಿಳಿದವರಲ್ಲ. ಆದ್ರಿಂದ ಇವರನ್ನ ಅನಭಿಜ್ಞರು, ಪರಸ್ಪರ ತಿಳಿಯದವರು ಅಂತ ನಾವು ಹೇಳಬೇಕಾಗಿದೆ. ಜಿಹ್ವಾ ಚಕ್ಷುಸ್ತಥಾ ಶ್ರೋತ್ರಂ ತ್ವಂಗ್ಮನೋ ಬುದ್ಧಿರೇವಚ. ಯಾಕೆ ಇವರು ತಿಳಿದಿಲ್ಲ, ಅದರ ತಾತ್ಪರ್ಯ ಏನು? ಅದರಲ್ಲಿ ಹೀಗೆ ಅದನ್ನು ವಿವರಿಸ್ತಾರೆ. ಜ್ಞಾನೇಂದ್ರಿಯಗಳಲ್ಲಿ ರಸನೇಂದ್ರಿಯ, ಕಣ್ಣು, ಕಿವಿ ಮತ್ತೆ ತ್ವಗೇಂದ್ರಿಯ, ಮತ್ತೆ ಮನಸ್ಸಿನ ಪ್ರಭೇದಗಳಾದಂತಹ ಮನಸ್ಸು, ಬುದ್ಧಿ, ಇವು ಗಂಧವನ್ನ ತಿಳಿದಿಲ್ಲ. ಗಂಧವನ್ನ ತಿಳಿಯುವ ಶಕ್ತಿ ಇರುವುದು ಘ್ರಾಣೇಂದ್ರಿಯಕ್ಕೆ ಮಾತ್ರ. ಅದು ಅದರ ಸ್ವಾಭಾವಿಕವಾದ ಗುಣ. ಆದ್ರಿಂದ ಮೂಗು ಗಂಧವನ್ನು ಅಘ್ರಾಣಿಸ್ತದೆ. ಇಲ್ಲಿ ಪ್ರತಿಯೊಂದು ಪ್ರಸಂಗಗಳಲ್ಲೂ ಕೂಡ ಇದು ಆಯಾ ಅಭಿಮಾನಿ ದೇವತೆಗಳನ್ನ ಕುರಿತಾಗಿ ಹೇಳಿದ ಮಾತು ಅಂತನೂ ನಾವು ತಿಳಿದುಕೊಳ್ಬೇಕು. ಮುಂದೆ ಮೂಗು, ಕಣ್ಣು, ಕಿವಿ ಮತ್ತು ತ್ವಗೇಂದ್ರಿಯ, ಹಾಗೆ ಮನಸ್ಸು ಮತ್ತು ಬುದ್ಧಿಗಳು ರಸಗಳ ಜ್ಞಾನವನ್ನ ನಮಗೆ ಕೊಡಲಾರವು. ಆದರೆ ನಾಲಿಗೆಗೆ ರಸದ ಆಸ್ವಾದನೆಯೇ ಸ್ವಾಭಾವಿಕವಾದಂತಹ ಗುಣ. ರಸವನ್ನು ಆಸ್ವಾದಿಸುವ ಶಕ್ತಿ ಅದಕ್ಕಿದ್ದೇ ಇದೆ. ಹಾಗೆ ಮೂಗು, ರಸನೇಂದ್ರಿಯ, ಘ್ರಾಣೇಂದ್ರಿಯ, ರಸನೇಂದ್ರಿಯ, ಶ್ರೋತ್ರೇಂದ್ರಿಯ, ತ್ವಗೇಂದ್ರಿಯ, ಮನಸ್ಸು ಮತ್ತು ಬುದ್ಧಿ ಇವು ರೂಪವನ್ನು ನೋಡಲಾರವು. ಆದರೆ ಕಣ್ಣಿಗೆ ರೂಪವನ್ನು ಸ್ವಾಭಾವಿಕವಾಗಿ ನೋಡುವಂತ ಶಕ್ತಿ ಇದೆ. ಮುಂದೆ ಮೂಗು ಅರ್ಥಾತ್ ಘ್ರಾಣೇಂದ್ರಿಯ, ರಸನೇಂದ್ರಿಯ, ಚಕ್ಷುರೇಂದ್ರಿಯ, ಶ್ರೋತ್ರೇಂದ್ರಿಯ ಮತ್ತು ಬುದ್ಧಿ ಮನಸ್ಸುಗಳು ನಮಗೆ ಸ್ಪರ್ಶ ಜ್ಞಾನವನ್ನು ಕೊಡುವುದು ಸಾಧ್ಯ ಇಲ್ಲ. ಆದರೆ ತ್ವಗೇಂದ್ರಿಯಕ್ಕೆ ಸ್ಪರ್ಶೇಂದ್ರಿಯವನ್ನ ತಿಳಿಸುವ ಶಕ್ತಿ ಇದೆ. ತ್ವಕ್ಚತಾ ನಧಿಗಚ್ಚತಿ. ಅದರ ಮುಂದಿನ ಶ್ಲೋಕದಲ್ಲಿ ಹೀಗೆ ವರ್ಣಿಸ್ತಾರೆ. ಘ್ರಾಣೇಂದ್ರಿಯ, ರಸನೇಂದ್ರಿಯ, ಚಕ್ಷುರೇಂದ್ರಿಯ ಮತ್ತು ತ್ವಗೇಂದ್ರಿಯ ಇವು 4 ಜ್ಞಾನೇಂದ್ರಿಯಗಳು. ಹಾಗೆ ಮನಸ್ಸು, ಬುದ್ಧಿ ಅನ್ನುವಂಥ ಮನಸ್ಸಿನ ಪ್ರಭೇದಗಳು. ಇವುಗಳಿಗೆ ಶಬ್ದವನ್ನು ತಿಳಿಯುವ ಶಕ್ತಿ ಇಲ್ಲ. ಶಬ್ದವನ್ನು ತಿಳಿಯುವ ಶಕ್ತಿ ಸ್ವಾಭಾವಿಕವಾಗಿ ಇರುವುದು ಶ್ರೋತ್ರೇಂದ್ರಿಯಕ್ಕೆ ಮಾತ್ರ. ಹೀಗೆ 5 ಇಂದ್ರಿಯಗಳ ಬಗ್ಗೆ ಹೇಳಿದರು. ಜ್ಞಾನೇಂದ್ರಿಯಗಳ ಬಗ್ಗೆ ಇದು ವರ್ಣನೆ ಆಯಿತು. ಮುಂದೆ ಆ ಮನಸ್ಸಿನ ಪ್ರಭೇದಗಳಾದಂತಹ ಇಂದ್ರಿಯಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಘ್ರಾಣೇಂದ್ರಿಯ, ರಸನೇಂದ್ರಿಯ, ಚಕ್ಷುರೇಂದ್ರಿಯ, ತ್ವಗೇಂದ್ರಿಯ ಮತ್ತು ಶ್ರೋತ್ರೇಂದ್ರಿಯ ಇವು 5 ಮತ್ತು ಮನಸ್ಸಿನ ಒಂದು ಪ್ರಭೇದವಾದಂತಹ ಬುದ್ಧಿ. ಇವುಗಳಿಗೆ ಸಂಶಯ ಬರೋದಿಲ್ಲ. ಆದರೆ ಸಂಶಯವನ್ನು ಹೊಂದುವಂಥ ಶಕ್ತಿ ಇರೋದು ಮನಸ್ಸಿಗೆ ಮಾತ್ರ. ಅದು ಮನಸ್ಸಿನ ವೈಶಿಷ್ಟ್ಯ. ಸಂಶಯಂ ನಾಧಿಗಚ್ಚಂತಿ ಮನಸ್ತಮಧಿಗಚ್ಚತಿ ಅಂತ ಮಾತು. ಅಲ್ಲಿ ಸಂಶಯ ಅಂದ್ರೆ ನಿರ್ದಿಷ್ಟವಾಗಿ ಡೌಟ್ ಅಂತಲೇ ಅರ್ಥ ಅಲ್ಲ. ಡೌಟು ಆಗಬಹುದು. ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತೆ ಸಂಕಲ್ಪ ವಿಕಲ್ಪಾತ್ಮಕ ಮನಃ ಬುದ್ಧಿ ಅಧ್ಯವಸಾನಾಯ. ಇದೇ ವಿಷಯ ಶಾಂತಿ ಪರ್ವದಲ್ಲಿ ಕೂಡ ಬಂದಿದೆ. ಮನಸ್ಸಿನ ಕೆಲಸ ನಮ್ಮೆದುರಿಗೆ ಆಯ್ಕೆಗಳನ್ನು ಇಡುವುದು, ಸಂಕಲ್ಪ ವಿಕಲ್ಪ. ಆದರೆ ಆ ಮನಸ್ಸು ಆ ಸಂಕಲ್ಪ ವಿಕಲ್ಪಗಳಲ್ಲಿ ತನ್ನ ಎದುರಿಗಿರುವಂತಹ ಆಯ್ಕೆಗಳಲ್ಲಿ ಯಾವುದನ್ನು ಕೂಡ ನಿರ್ಧರಿಸಲಿಕ್ಕೆ ಸಮರ್ಥ ಅಲ್ಲ. ಆ ನಿರ್ಧಾರ ಮಾಡುವುದು ಅಧ್ಯವಸಾನ. ಅಂದರೆ ನಿರ್ಧಾರ ಮಾಡಲಿಕ್ಕೆ ಶಕ್ತಿ ಇರುವುದು ಕೇವಲ ಬುದ್ಧಿಗೆ ಮಾತ್ರ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ಪ್ರಭೇದಗಳಿವೆ ಮನಸ್ಸಿನಲ್ಲಿ ಕೂಡ. ಅದರಲ್ಲಿ ಮನಸ್ಸು
ಆಯ್ಕೆಗಳನ್ನು ನಮ್ಮ ಎದುರಿಗೆ ಇಡ್ತದೆ. ಬೇರೆ ಬೇರೆ ಥರ ವಿಕಲ್ಪಗಳನ್ನು ಮಾಡಿಕೊಳ್ಳುವ ಶಕ್ತಿ ಅದಕ್ಕಿದೆ. ಹಾಗಾಗಿ ಇಲ್ಲಿ ಸಂಶಯ ಅಂದ್ರೆ ನಿರ್ದಿಷ್ಟವಾಗಿ ಡೌಟ್ ಅಂತಾನೆ ಅರ್ಥ ಏನಲ್ಲ, ಅದು ಆಗಬಹುದು. ಆದ್ದರಿಂದ ಸಂಕಲ್ಪ ವಿಕಲ್ಪಗಳು ಅಂದ್ರೆ ಆಯ್ಕೆಗಳು, ಅನೇಕ ರೀತಿಯಾದ ಆಲೋಚನೆಗಳು ಅಂತ ಅರ್ಥ. ಹೀಗೆ ಆ ಸಂಶಯವನ್ನ ಅರ್ಥಾತ್ ಸಂಕಲ್ಪ ವಿಕಲ್ಪಗಳನ್ನ ಮಾಡುವ ಶಕ್ತಿ ಯಾರಿಗಿದೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ಹೇಳಿದರು. ಮುಂದೆ ಬುದ್ಧಿಯ ವೈಶಿಷ್ಟ್ಯವನ್ನು ಹೇಳ್ತಾರೆ. ಘ್ರಾಣೇಂದ್ರಿಯ, ರಸನೇಂದ್ರಿಯ, ಚಕ್ಷುರೇಂದ್ರಿಯ, ತ್ವಗಿಂದ್ರಿಯ ಮತ್ತು ಶ್ರೋತ್ರೇಂದ್ರಿಯ ಮತ್ತು ಮನಸ್ಸು ಇವು ಯಾವಕ್ಕೂ ಕೂಡ ನಿಶ್ಚಿತವಾದ ಜ್ಞಾನವನ್ನು ಕೊಡುವಂತಹ ನಿರ್ಧಾರವನ್ನು ಕೊಡುವ ಶಕ್ತಿ ಇಲ್ಲ. ನ ನಿಷ್ಠಾಮಧಿಗಚ್ಚಂತಿ ಬುದ್ಧಿಸ್ತಮಧಿಗಚ್ಚತಿ. ನಮಗೆ ನಿರ್ಧಾರವನ್ನು ಹೇಳುವ ಶಕ್ತಿ ಇರುವುದು ಬುದ್ಧಿಗೆ ಮಾತ್ರ. ಇದಕ್ಕೆ ಸಂಬಂಧಪಟ್ಟಂತೆ ಇಂದ್ರಿಯಗಳಿಗೂ ಮನಸ್ಸಿಗೂ ನಡೆದಂತಹ ಒಂದು ಪ್ರಾಚೀನ ಕಾಲದ ಒಂದು ಸಂವಾದ ಇದೆ. ಅದನ್ನ ನಿನಗೂ ಹೇಳ್ತೇನೆ ಕೇಳು ಅಂತ ಆ ಬ್ರಾಹ್ಮಣ ಹೇಳಲಿಕ್ಕೆ ತೊಡಗಿದೆ. ಇಂದ್ರಿಯಗಳಿಗೂ ಮನಸ್ಸಿಗೂ ಯಾರು ಹೆಚ್ಚಿನವರು ಅನ್ನುವುದರ ಬಗ್ಗೆ ಒಂದು ಬಾರಿ ಒಂದು ವಿವಾದ ಪ್ರಾರಂಭ ಕಂಡಿತು. ಮನಸ್ಸು ಈ ಮುಂದಿನಂತೆ ಆ ಇಂದ್ರಿಯಗಳ ಜೊತೆಗೆ ಮಾತನಾಡಲಿಕ್ಕೆ ತೊಡಗಿತಂತೆ. ನಾಘ್ರಾತಿ ಮಾಮೃತೆ ಘ್ರಾಣಂ ರಸಂ ಜುಹ್ವಾ ನವೇತ್ತಿ ಚ ರೂಪಂ ಚಕ್ಷುರ್ನ ಗೃಹಾತಿ ತ್ವಕ್ಸ್ಪರ್ಶಂ ನಾವಬುದ್ಧತೆ. ಆ ಮನಸ್ಸು ತನ್ನ ಹೆಚ್ಚುಗಾರಿಕೆಯನ್ನು ಕುರಿತು ಹೀಗೆ ವರ್ಣಿಸಲಿಕ್ಕೆ ತೊಡಗಿತು. ನನ್ನ ಸಹಾಯವಿಲ್ಲದೆ, ಮನಸ್ಸಿನ ಸಹಾಯವಿಲ್ಲದೆ ಘ್ರಾಣೇಂದ್ರಿಯಕ್ಕೆ ಗಂಧವನ್ನು ತಿಳಿಸ್ಲಿಕ್ಕಾಗೋದಿಲ್ಲ, ಮತ್ತೆ ರಸನೇಂದ್ರಿಯ ರಸವನ್ನು ತಿಳಿಸಲಾರದು, ಚಕ್ಷುರೇಂದ್ರಿಯ ರೂಪವನ್ನು ತಿಳಿಸುವುದು ಸಾಧ್ಯ ಇಲ್ಲ, ತ್ವಗಿಂದ್ರಿಯ ಸ್ಪರ್ಶವನ್ನು ತಿಳಿಸುವುದು ಸಾಧ್ಯ ಇಲ್ಲ. ಹಾಗೆ ಕಿವಿ ಶಬ್ದವನ್ನು ತಿಳಿಸೋದು ಸಾಧ್ಯ ಇಲ್ಲ. ಆದ್ರಿಂದಲೇ ನಾನು ಎಲ್ಲಾ ಪ್ರಾಣಿಗಳಲ್ಲಿಯೂ ಕೂಡ, ಮನುಷ್ಯರಿರಬಹುದು, ಬೇರೆ ಪ್ರಾಣಿಗಳಿರಬಹುದು, ಎಲ್ಲರಲ್ಲಿಯೂ ಕೂಡ ನಾನು ಶ್ರೇಷ್ಠ. ಅಗಾರಾಣೀವ ಶೂನ್ಯಾನಿ ಶಾಂತಾರ್ಚಿಷ ಇವಾಗ್ನಯ ಇಂದ್ರಿಯಾಣಿ ನಭಾಸಂತೆ ಮಯಾಹೀನಾನಿ ನಿತ್ಯಶಃ. ನಾನಿಲ್ಲದೆ ಹೋದ್ರೆ ಈ ಇಂದ್ರಿಯಗಳ ಪಾಡೇನಾಗ್ತದೆ ಅನ್ನೋದನ್ನು ಹೇಳ್ತದ ಮನಸ್ಸು. ಶೂನ್ಯವಾದ ಮನೆಗಳಂತೆ. ಮನೆ ಎಷ್ಟೇ ದೊಡ್ಡದಿರಬಹುದು, ಎಷ್ಟೇ ವೈಭವೋಪೇತ ಆಗಿರಬಹುದು, ಅದರಲ್ಲಿ ಜನವೇ ಇಲ್ಲದೆ ಹೋದ್ರೆ ಮನೆ ಹಾಳು ಸುರಿತದೆ. ಹಾಗೆ ಜ್ವಾಲೆ ಇಲ್ಲದೆ ಹೋದ್ರೆ, ಕೇವಲ ದುರ್ಬಲವಾದಂತಹ ಅಲ್ಪವಾದ ಕೆಂಡ ಇದ್ರೆ ಅಂಥ ಕೆಂಡದಿಂದಲೂ ಕೂಡ ಯಾವುದೇ ಉಪಯೋಗ ಆಗೋದಿಲ್ಲ. ಅದರಂತೆ ನನ್ನ ಸಂಬಂಧ ಇಲ್ಲದೆ, ನನ್ನ ಸಹಕಾರವಿಲ್ಲದೆ ಯಾವ ಇಂದ್ರಿಯವೂ ಕೂಡ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನ ಸಂಬಂಧ ಇಲ್ಲದೆ ಹೋದ್ರೆ ಈ ಪ್ರಾಣಿಗಳು, ಜಗತ್ತಿನ ಜೀವಿಗಳು ತಮ್ಮ ಇಂದ್ರಿಯಗಳನ್ನ ಆ ವಿಷಯವನ್ನು ಅನುಭವಿಸಲಿಕ್ಕಾಗಿ ಪ್ರೇರಿಸಿದರೂ ಕೂಡ, ಇಂದ್ರಿಯಗಳನ್ನ ಜಾಗರೂಕವನ್ನಾಗಿ ಇಟ್ಕೊಂಡಿದ್ರೂ ಕೂಡ ಆಯಾ ಇಂದ್ರಿಯದಿಂದ ಏನೂ ಕೆಲಸ ಆಗೋದಿಲ್ಲ, ಮನಸ್ಸೇ ಜಾಗೃತವಿಲ್ಲದೆ ಹೋದ್ರೆ. ಕಾಷ್ಠಾನಿ ಇವ ಆರ್ದ್ರ ಶುಷ್ಕಾಣಿ. ಈ ಆರ್ದ್ರ ಶುಷ್ಕ ಅಂದ್ರೆ ಹಸಿಯಾದಂತಹ ಒಂದು ಕಟ್ಟಿಗೆ ಇದ್ರೆ ಅದರಿಂದ ಏನು ಬೆಂಕಿ ಹೊತ್ತೋದಿಲ್ಲ, ಅಡಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದರಿಂದ. ಮತ್ತೆ ಟೊಳ್ಳಾಗಿದ್ರೆ, ಗಟ್ಟಿಮುಟ್ಟಾದ ಕಟ್ಟಿಗೆ ಇದ್ರೆ ಅದರಿಂದ ಅಡಿಗೆ ಆಗ್ತದೆ. ಟೊಳ್ಳಾದಂತಹ ಕಟ್ಟಿಗೆಯಿಂದ ಅದನ್ನು ಉರಿಸಿಬಿಟ್ರೆ ಅದು ಬೇಗ ಉರಿದು ಹೋಗ್ತದೆ, ಅದರಿಂದ ನಮ್ಗೆ ಆಗಬೇಕಾದಂತಹ ಪ್ರಯೋಜನವೇ ಆಗೋದಿಲ್ಲ. ಇದು ನನ್ನ ವೈಶಿಷ್ಟ್ಯ ಅಂದಿತು ಆ ಮನಸ್ಸು. ಆಗ ಇಂದ್ರಿಯಗಳು ಹೇಳಿದವು, ಏವಮೇತದ್ ಭವೇತ್ ಸತ್ಯಂ. ನೀನು ಹೇಳ್ತಿರುವುದೆಲ್ಲ ಸತ್ಯವೇ ಇರಬಹುದು, ಆದರೆ ಇಲ್ಲೊಂದು ವಿಷಯ ಇದೆ ಅಂತ ಹೇಳ್ತಾವು ಇಂದ್ರಿಯಗಳು. ನಿನ್ನ ಸಹಕಾರ ಇಲ್ಲದೆ ನಾವೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದು ಹೌದು. ಹಾಗೇನೆ ಈ ಜ್ಞಾನೇಂದ್ರಿಯಗಳ ಸಹಕಾರ ಇಲ್ಲದೆ ಹೋದ್ರೆ ವ್ಯಕ್ತಿಯು ಕೂಡ ಏನನ್ನೂ ಮಾಡುವುದು ಸಾಧ್ಯ ಇಲ್ಲ, ಮನಸ್ಸು ಕೂಡ ಏನನ್ನೂ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ.
ಅದನ್ನ ನೀನು ಕೂಡ ಮನಗಾಣಬೇಕು. ಹಾಗಾಗಿ ನಮಗೆ ನಿನ್ನ ಸಹಕಾರ ಬೇಕು, ನಿನಗೆ ನಮ್ಮ ಸಹಕಾರ ಬೇಕು. ಕೇವಲ ಮನಸ್ಸು ಒಂದಿದ್ರೆ, ಕಣ್ಣು ಮುಚ್ಚಿದ್ರೆ, ಕಣ್ಣು ಮೊದಲಾದ ಉಳಿದ ಇಂದ್ರಿಯಗಳೆಲ್ಲ ತಮ್ಮ ತಮ್ಮ ವಿಷಯದ ಕಡೆಗೆ ಧಾವಿಸದೆ ಹೋದ್ರೆ, ಆ ಪ್ರಯತ್ನವನ್ನೇ ಮಾಡದೆ ಹೋದ್ರೆ, ಆಗ ಅದರಿಂದ ಯಾವ ಜ್ಞಾನವೂ ಕೂಡ ಬರೋದಿಲ್ಲ. ಇದು ಅಸ್ಮಾಸು ಪ್ರಲೀನೇಶು, ನಾವೆಲ್ಲ ಪ್ರಲೀನರಾದಾಗ, ಅಂದ್ರೆ ಅಡಗಿ ಹೋದಾಗ, ನಮ್ಮ ಶಕ್ತಿಯನ್ನು ಕಳೆದುಕೊಂಡಾಗ, ಅಥವಾ ವಿಷಯವನ್ನು ಅನುಭವಿಸುವುದು ಬೇಡ ಅಂತ ಆಲೋಚನೆ ಮಾಡಿ ನಿರ್ಲಿಪ್ತರಾಗಿ ಕೂತ್ಕೊಂಡಿದ್ದರೆ ನಾವೆಲ್ಲರೂ ಕೂಡ, ಆಗ ನಿನಗೆ ತೃಪ್ತಿ ಆಗ್ತದೇನೋ? ನಿನಗೆ ಎಲ್ಲ ರೀತಿಯಾದ ಕೆಲಸವನ್ನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೇನೋ? ಹಾಗಾಗುವುದಾಗಿದ್ರೆ ನಿನ್ನನ್ನು ಶ್ರೇಷ್ಠ ಅಂತ ನಾವೆಲ್ಲರೂ ಒಪ್ಪಬಹುದು. ನಾವಿಲ್ಲದೆ ಹೋದ್ರೆ, ಬಾಹ್ಯೇಂದ್ರಿಯಗಳ ಸಹಕಾರ ಇಲ್ಲದೆ ಹೋದ್ರೆ ಮನಸ್ಸು ಏನನ್ನು ತಿಳಿಸ್ತದೆ? ವೃದ್ಧಾಪ್ಯದಲ್ಲಿ ಇಂದ್ರಿಯಗಳು ಕ್ಷೀಣ ಆಗಿ ಹೋಗಿರ್ತವೆ, ದುರ್ಬಲ ಆಗಿರ್ತವೆ. ಆಗ ಮನಸ್ಸು ಜಾಗೃತವಾಗಿದ್ರೂ ಕೂಡ ವ್ಯಕ್ತಿ ಏನನ್ನ ತಿಳಿಯೋದು ಸಾಧ್ಯ? ಅಥವಾ ವೃದ್ಧಾಪ್ಯದಲ್ಲಿ ಅಲ್ಲದೆ ಹೋದ್ರೂ ಕೂಡ ಸಾಧಾರಣವಾಗಿ ವ್ಯಕ್ತಿ ಮಲಗಿದ್ದಾಗ, ಅಥವಾ ಆತನ ಇಂದ್ರಿಯಗಳು ಕಾರ್ಯ ಮಾಡದೇ ಇದ್ದಾಗ, ಕಣ್ಣನ್ನು ಮುಚ್ಚಿಕೊಂಡಿದ್ದಾನೆ, ಮೂಗನ್ನು ಮುಚ್ಚಿಕೊಂಡಿದ್ದಾನೆ, ಒಂದು ವಸ್ತುವನ್ನು ಮುಟ್ಟುವ ಪ್ರಯತ್ನವನ್ನೇ ಅವನು ಮಾಡ್ತಿಲ್ಲ, ಮನಸ್ಸು ಜಾಗೃತ ಆಗಿದೆ, ಆದರೆ ಆ ಇಂದ್ರಿಯಗಳು ಪ್ರವೃತ್ತಿನೇ ಮಾಡದೆ ಹೋದ್ರೆ ಆಗ ಮನಸ್ಸಿನಿಂದ ಏನು ಕಾರ್ಯ? ನಾವಿಲ್ಲದೆ ಈ ವಿಷಯಗಳು ಸಂಕಲ್ಪ ಮಾತ್ರದಿಂದ ನಿನ್ನ ಅನುಭವಕ್ಕೆ ಬರ್ತಾವೇನು? ಶಬ್ದ ನಮ್ಮ ಸುತ್ತಮುತ್ತಲು ರೂಪ ಇದೆ, ರಸ ಇದೆ, ಗಂಧ ಇದೆ, ಎಲ್ಲವೂ ಇದೆ. ಆದರೆ ನಮ್ಮ ಸಹಕಾರ ಇಲ್ಲದೇನೆ ನೀನು ಮನಸ್ಸು ನಾವು ಇವು ಬೇಕು ಅಂತ ಆಲೋಚನೆ ಮಾಡಿದ ಮಾತ್ರಕ್ಕೆ ನಿನ್ನ ಬಳಿಗೆ ಬರ್ತವೇನು? ಅದನ್ನು ಸ್ವಲ್ಪ ನೀನು ಆಲೋಚನೆ ಮಾಡಬೇಕು ಅಂತ ಹೇಳ್ತಾ ಇವೆ. ಆ ಉಳಿದೆಲ್ಲ ಇಂದ್ರಿಯಗಳು ತಮ್ಮ ಶಕ್ತಿಯನ್ನ ಅವು ಮನಸ್ಸಿಗೆ ಮನವರಿಕೆ ಮಾಡಿಕೊಡ್ತಾ ಇವೆ. ನಾವು ಯಾವ ಕೆಲಸವನ್ನು ಮಾಡಬಲ್ಲವೋ ಆ ಕೆಲಸವನ್ನು ಮಾಡುವ ಶಕ್ತಿ ನಿನಗೇನಾದರೂ ಇರುವುದಾದ್ರೆ, ನಾವೊಂದು ಸವಾಲು ಹಾಕ್ತೇವೆ ನಿನಗೆ. ಆ ಸವಾಲನ್ನ ನೀನು ಸ್ವೀಕಾರ ಮಾಡಿ ನಿನ್ನ ಶಕ್ತಿಯನ್ನು ಸಾಬೀತುಪಡಿಸು. ಮೂಗಿನಿಂದ ರೂಪವನ್ನು ಗ್ರಹಿಸು ನೋಡೋಣ, ರಸವನ್ನ ಕಣ್ಣಿನಿಂದ ಆಸ್ವಾದಿಸು, ಮತ್ತೆ ಕಿವಿಯಿಂದ ಗಂಧವನ್ನ ಮೂಸು, ನಾಲಿಗೆಯಿಂದ ಸ್ಪರ್ಶ ಸುಖವನ್ನು ತಿಳಿದುಕೋ, ಮತ್ತೆ ತ್ವಗಿಂದ್ರಿಯದಿಂದ ಶಬ್ದವನ್ನು ಕೇಳು ನೋಡೋಣ. ಹಾಗೇನೆ ನಿನ್ನ ಇನ್ನೊಂದು ಪ್ರಭೇದ ಅಂದ್ರೆ ಮನಸ್ಸಿನ ಇನ್ನೊಂದು ಪ್ರಭೇದ ಬುದ್ಧಿ. ಆ ಬುದ್ಧಿಯ ಮೂಲಕವಾಗಿ ಸ್ಪರ್ಶ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯವಾ ನಿನಗೆ? ಹೀಗೆ ಮಾಡಲಿಕ್ಕೆ ನಿನಗೆ ಶಕ್ತಿ ಇರುವುದಾದರೆ ನೀನಿದ್ದೆಲ್ಲೂ ಹೇಳಬಹುದು. ಬಲವಂತೋ ಹಿ ನಿಯಮಾಹ ದುರ್ಬಲೀಯಸಾಂ ಭೋಗಾನಪೂರ್ವಾನಾದತ್ಸ್ವ ನೋಚ್ಚಿಷ್ಟಂ ಭೋಕ್ತು ಮರ್ಹತಿ. ಈ ಜಗತ್ತಿನಲ್ಲಿ ಪ್ರಾಯ ನೀತಿ, ನಿಯಮ, ನಿರ್ಬಂಧಗಳು ಇವೆಲ್ಲ ಬಡವರಿಗೆ ಇದ್ದಂತೆ ಕಾಣಿಸ್ತವೆ, ದುರ್ಬಲರಿಗೆ ಇದ್ದಂತೆ ಕಾಣಿಸ್ತವೆ. ಬಲಿಷ್ಠರಿಗೆ ಯಾವುದೇ ನಿಯಮ ಇಲ್ಲವೇನೋ? ನೀನು ಮಾತನಾಡುವುದು ನೋಡಿದ್ರೆ ನಮಗೆ ಹಾಗೆ ಕಾಣ್ತಾ ಇದೆ ಅಂತ ಇವೆ ಆ ಇಂದ್ರಿಯಗಳೆಲ್ಲ. ಮನಸ್ಸಿಗೆ ಅವು ಸವಾಲು ಹಾಕ್ತಾ ಇವೆ. ನಾವು ಹೊರಗಿನಿಂದ ಪ್ರಯತ್ನ ಮಾಡಿ ರೂಪ, ರಸ, ಗಂಧಸ್ಪರ್ಶ ಮೊದಲಾದ ವಿಷಯಗಳನ್ನು ಅನುಭವಿಸಿ ಅದನ್ನು ನಿನ್ನ ಬಳಿಗೆ ತರ್ತಾ ಇದ್ದೇವೆ. ಆ ದೃಷ್ಟಿಯಿಂದ ನೀನು ಉಚ್ಚಿಷ್ಟವಾದ್ದನ್ನ ತಿಂದಂತಾಯ್ತು. ನಾವು ಕೊಟ್ಟದ್ದನ್ನು ನೀನು ತಿನ್ನಬೇಕು. ನೇರವಾಗಿ ತಿನ್ನುವ ಶಕ್ತಿ ನಿನಗಿಲ್ಲ. ನಿನಗೆ ಏನಾದರೂ ವಿಷಯವನ್ನು ಅನುಭವಿಸಬೇಕು ಅಂತಿದ್ರೆ ಮನಸ್ಸಿನಲ್ಲೇ ಮಂಡಿಗೆ ತಿನ್ನಬೇಕಷ್ಟೇ. ವಾಸ್ತವಿಕವಾಗಿ ಅದು ಕಾರ್ಯರೂಪಕ್ಕೆ ಬರುವಂಥದ್ದಲ್ಲ. ನೀನು ನಿನ್ನ ಬಗ್ಗೆ ಹೇಳಿಕೊಳ್ಳುವುದು ಬೇಡ. ನಿನ್ನ ಅಪೂರ್ವವಾದ ಶಕ್ತಿಯಿಂದ ನಿನಗೆ ಹೊಸ ಹೊಸ ಪದಾರ್ಥಗಳನ್ನೇ ಅನುಭವಿಸುವ ಶಕ್ತಿ ಇದ್ರೆ ಹಾಗೆ ಅನುಭವಿಸು. ನಾವು ನಿನ್ನ ಬಳಿಗೆ ಕಳಿಸಿಕೊಟ್ಟ
ಉಚ್ಚಿಷ್ಟವಾದ ವಿಷಯಗಳನ್ನ, ಎಂಜಲು ವಿಷಯಗಳನ್ನು ನೀನು ಅನುಭವಿಸುವುದು ಬೇಡ ಅಂದವೆಲ್ಲ ಆ ಇಂದ್ರಿಯಗಳು. ಯಥಾ ಹಿ ಶಿಷ್ಯ ಶಾಸ್ತಾರಂ ಶ್ರುತ್ಯರ್ಥಂ ಅಭಿಧಾವತೆ ತತಃ ಶ್ರುತಮುಪಾದಾಯ ಶ್ರುತ್ಯರ್ಥಂ ಉಪತಿಷ್ಠತೆ. ಶಿಷ್ಯನಾದವನು ಶಾಸ್ತ್ರದ ಅರ್ಥವನ್ನ ಅಥವಾ ವೇದಾರ್ಥವನ್ನು ತಿಳಿಯುವ ಉದ್ದೇಶದಿಂದ ಗುರುವಿನ ಬಳಿಗೆ ಹೋಗಿ ಅವನ ಮೂಲಕ ವೇದಾರ್ಥಗಳನ್ನ ಆಲಿಸಿ ಅದಾದ್ಮೇಲೆ ಅದರಲ್ಲೇ ತಲ್ಲೀನನಾಗಿ ಇರ್ತಾನೆ. ಅದರಂತೆ ಈ ನಮ್ಮ ಪ್ರಸಂಗದಲ್ಲೂ ಕೂಡ ಆಗಿದೆ. ಸ್ವಪ್ನಾವಸ್ಥೆ ಇರಬಹುದು ಅಥವಾ ಅದು ಜಾಗೃತ ಅವಸ್ಥೆ ಇರಬಹುದು. ನಾವೇನು ವಿಷಯವನ್ನು ತೋರಿಸಿಕೊಟ್ಟಿದ್ದೇವೆ ಅವೆಲ್ಲವನ್ನು ನೀನು ಗ್ರಹಿಸ್ತಾ ಇದ್ದೀಯ ಅಷ್ಟೇ. ನಾವೇ ಅದನ್ನು ತೋರಿಸಿಕೊಡದೆ ಹೋದರೆ ನಿನಗೆ ಅವುಗಳನ್ನು ಗ್ರಹಿಸುವಂತಹ ಶಕ್ತಿಯೂ ಇಲ್ಲ ಅಂತನ್ನುವುದನ್ನ ನೀನು ಮನಗಾಣಬೇಕು. ಅನಾಗತಾನ್ ಅತೀತಾಂಶ ಸ್ವಪ್ನೆ ಜಾಗರಣೆ ತಥಾ. ಎಚ್ಚರವಿದ್ದಾಗಾದರೂ ಅಷ್ಟೇ, ಸ್ವಪ್ನದಲ್ಲಿ ಆದರೂ ಅಷ್ಟೇ. ಸ್ವಪ್ನದಲ್ಲಿ ಆದರೂ ಏನಾಗ್ತದೆ ಅಂತನ್ನೋದನ್ನು ನಾವು ಒಂದು ಬಾರಿ ಪರಾಮರ್ಶಿಸಬೇಕು. ಸ್ವಪ್ನದಲ್ಲಿ ಯಾವುದೋ ಒಂದನ್ನು ನೋಡಿದಂತೆ, ಮುಟ್ಟಿದಂತೆ, ಕೇಳಿದಂತೆ ಮನುಷ್ಯ ಅನುಭವಿಸ್ತಾನೆ. ಅಲ್ಲಿ ಮನಸ್ಸಿನ ಪರದೆಯ ಮೇಲೆ ಆಯಾ ಚಿತ್ರಗಳು ಮೂಡಿರ್ತವೆ. ಒಬ್ಬ ಯಾರೋ ವ್ಯಕ್ತಿಯ ಚಿತ್ರ ಅಲ್ಲಿ ಮೂಡ್ತದೆ, ಅದು ರೂಪ. ಮತ್ತೊಂದು ಯಾವುದನ್ನು ಮುಟ್ಟಿದಂತೆ ಮನಸ್ಸಿನಲ್ಲಿ ಅವನು ಕಾಣುತ್ತಾನೆ. ಹೀಗೆ ರೂಪ, ರಸ, ಗಂಧ, ಸ್ಪರ್ಶ ಇತ್ಯಾದಿಗಳನ್ನೆಲ್ಲ ಮನಸ್ಸಿನಲ್ಲೂ ಕೂಡ, ಕನಸಿನಲ್ಲಿ ಕೂಡ ಅವನು ಕಾಣಬಲ್ಲ. ಆದರೆ ಆ ಕನಸು ಕಾಣುವುದಕ್ಕೂ ಮುಂಚೆ ಸಂಸ್ಕಾರ ಅನ್ನುವುದೊಂದು ಇರಬೇಕು. ಸಂಸ್ಕಾರವೇ ಇಲ್ಲದೆ ಹೋದ್ರೆ ವ್ಯಕ್ತಿಗೆ ಕನಸು ಕೂಡ ಬೀಳೋದಿಲ್ಲ. ಹಿಂದೆ ಯಾವುದೋ ಒಂದು ನೀನು ನೋಡಿರ್ತಾನೆ, ಆ ನೋಡಿದ್ದೇ ಒಂದು ವಸ್ತುವಾಗಿ ಆತನಿಗೆ ಕನಸಿನಲ್ಲಿ ಕಾಣುತ್ತದೆ. ನಾವು ಯಾವ ವ್ಯಕ್ತಿಯನ್ನ ಈ ಜನ್ಮದಲ್ಲಿ ಆದರೂ ಪೂರ್ವ ಜನ್ಮದಲ್ಲಿ ಆದರೂ ನೋಡಿದ್ದೇವೆ, ಆ ನೋಡಿದಂಥ ವ್ಯಕ್ತಿಯೇ ಕನಸಿನಲ್ಲಿ ಕಾಣ್ತಾನೆ ಹೊರತು ಬೇರೆ ಯಾವುದು ಕಾಣಿಸೋದಿಲ್ಲ. ವ್ಯಕ್ತಿಯಾಗಲಿ ವಸ್ತುವಾಗಲಿ ಎಲ್ಲದಕ್ಕೂ ಕೂಡ ಇದೊಂದು ನಿಯಮವೇ. ಅದಕ್ಕಾಗಿ ಸ್ವಪ್ನೆ ಅಂತ ಕೂಡ ಹೇಳಿದರು. ಜಾಗರಣದಲ್ಲಿ ಅಂತೂ 5 ಇಂದ್ರಿಯಗಳು ಹೊರಗಿನ ವಿಷಯಗಳ ಜೊತೆಗೆ ಸಂಪರ್ಕದಿಂದ ಇದ್ದು ಆ ಇಂದ್ರಿಯಗಳ ಮೂಲಕ ವಿಷಯ ಒಳಗಿರುವಂತಹ ಮನಸ್ಸಿಗೆ ಹೋಗಿ ತಲುಪಿದರೆ ಆಗ ಮಾತ್ರ ಆ ಮನಸ್ಸಿಗೆ ಜ್ಞಾನ ಬರುವುದು ಸಾಧ್ಯ. ವೈಮನಸ್ಯಂ ಗತಾನಾಂಚ ಜಂತೂನಾಂ ಅಲ್ಪಚೇತಸಾಂ ಅಸ್ಮದರ್ಥೇ ಕೃತೆ ಕಾರ್ಯ ದೃಶ್ಯತೆ ಪ್ರಾಣಧಾರಣಂ. ನಾವು ಬಾಹ್ಯೇಂದ್ರಿಯಗಳು ಎಷ್ಟು ಪ್ರಬಲರಾಗಿದ್ದೇವೆ, ನಮ್ಮ ಶಕ್ತಿ ಎಷ್ಟಿದೆ ಅಂತ ಅವು ಹೇಳ್ಕೊಳ್ತಾ ಇರ್ತವೆ. ಮನಸ್ಸು ಹೆಚ್ಚು ವಿಕಸಿತ ಆಗಿರುವುದು, ಮನಸ್ಸಾಗ್ಲಿ ಮೆದುಳಾಗ್ಲಿ ಹೆಚ್ಚು ವಿಕಸಿತ ಆಗಿರುವುದು ಮನುಷ್ಯನಲ್ಲಿ. ಮನುಷ್ಯನಷ್ಟು ಮನಸ್ಸು ವಿಕಸಿತ ಆಗಿಲ್ಲ. ಆದರೆ ಪ್ರಬಲವಾದಂತಹ ಘ್ರಾಣೇಂದ್ರಿಯ, ಕೆಲವು ಪ್ರಾಣಿಗಳಿಗೆ ಪ್ರಬಲವಾದ ಕಣ್ಣು, ಗಂಧವನ್ನು ಮೂಸುವ ಶಕ್ತಿ ಮನುಷ್ಯನಿಗಿಂತ ಹೆಚ್ಚು ನಾಯಿ ಮೊದಲಾದವುಗಳಿಗೆ, ಹದ್ದು ಮೊದಲಾದವುಗಳಿಗೆ ದೂರದ ವಸ್ತುವನ್ನು ನೋಡುವ ಶಕ್ತಿ, ಮತ್ತೆ ಗಂಧವನ್ನು ಮೂಸುವ ಶಕ್ತಿ ನಾಯಿ ಮೊದಲಾದವುಗಳಿಗೆ ಇರ್ತದೆ. ತ್ವಗಿಂದ್ರಿಯದ ಮೂಲಕವೇ ಸುತ್ತಮುತ್ತಲಿನ ಆಗು ಹೋಗುಗಳನ್ನು ಗಮನಿಸಿ ತೀರ್ಮಾನಿಸುವಂತಹ ಶಕ್ತಿ ಹಾವು ಮೊದಲಾದವುಗಳಿಗಿರ್ತದೆ. ಇಂಥ ಎಲ್ಲ ವಿಶಿಷ್ಟವಾದಂತಹ ಶಕ್ತಿಗಳು ಪ್ರಾಣಿಗಳಿಗಿವೆ. ಆದರೆ ಅವುಗಳಲ್ಲಿ ಮನಸ್ಸು ವಿಕಸಿತ ಆಗಿರೋದಿಲ್ಲ. ಅದಕ್ಕಾಗಿ ವೈಮನಸ್ಯಂ ಗತಾನಾಂ ಅಂತ ಹೇಳಿರೋದು. ವೈಮನಸ್ಯ ಅಂದ್ರೆ ಬೇಸರ, ದುಃಖ ಅಂತ ಅರ್ಥ ಅಲ್ಲ. ಮನಸ್ಸು ಇನ್ನೂ ವಿಕಸಿತ ಆಗಿಲ್ಲದೆ ಹೋದ್ರೂ ಕೂಡ, ಮನಸ್ಸು ಹೆಚ್ಚು ವಿಕಸಿತ ಆಗಿಲ್ಲದೆ ಹೋದ್ರೂ ಕೂಡ ಅಂತ ಅರ್ಥ. ಅಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು, ಮನಸ್ಸು ಅನಾದಿ ಕಾಲದಿಂದಲೂ ಜೀವನ ಜೊತೆಗಿರ್ತದೆ, ಭೌತವಾದ ಮನಸ್ಸು. ಆ ಭೌತವಾದ ಮನಸ್ಸು ಆತ ಮನುಷ್ಯನಾಗಿದ್ದಾಗಲೂ ಪ್ರಾಣಿಯಾಗಿದ್ದಾಗಲೂ ಆತನ ಜೊತೆಗೆ ಮುಂದುವರಿತದೆ. ಆದರೆ ಆ ಮನಸ್ಸು ಕೆಲಸ ಮಾಡಲಿಕ್ಕೂ ಕೂಡ ಒಂದು ಮೆದುಳು ಅನ್ನೋದು ಬೇಕು. ಆ ಮೆದುಳು ಮನುಷ್ಯನಲ್ಲಿ ಹೆಚ್ಚು ವಿಕಸಿತ ಆಗಿರ್ತದೆ, ಉಳಿದ ಪ್ರಾಣಿಗಳಲ್ಲಿ ಹೆಚ್ಚು ವಿಕಸಿತ ಆಗಿರೋದಿಲ್ಲ. ಮೆದುಳಿನ ಸಹಾಯವಿಲ್ಲದೆ ಆ ಮನಸ್ಸು ಕೂಡ ಏನು ಮಾಡಲಾರದು. ಮನಸ್ಸು ಮತ್ತು ಮೆದುಳು ಎರಡೂ ಕೂಡ ಭೌತಿಕವೇ. ಆದರೆ ಮೆದುಳು ಆಯಾ ಜನ್ಮಕ್ಕೆ ಸೀಮಿತವಾದ್ದು, ಮನಸ್ಸು ಅನೇಕ ಜನ್ಮಗಳವರೆಗೂ ಆತನ ಜೊತೆಗೆ ಮುಂದುವರಿತದೆ. ಇದು ವ್ಯತ್ಯಾಸ. ಆದ್ರಿಂದ ಪ್ರಾಣಿಗಳಲ್ಲಿ ಮನಸ್ಸು ಇರ್ತದೆ, ಆದರೆ ಆ ಮನಸ್ಸಿನ ಕಾರ್ಯಕ್ಕೆ ಬೇಕಾದಂತಹ
ಮನಸ್ಸು ಕಾರ್ಯ ಮಾಡಲಿಕ್ಕೆ ಬೇಕಾದಂತಹ ಮೆದುಳು ಅವುಗಳಿಗೆ ಹೆಚ್ಚು ವಿಕಸಿತ ಆಗಿರೋದಿಲ್ಲ. ಮನುಷ್ಯನ ದೇಹದ ಗಾತ್ರಕ್ಕೆ ಹೋಲಿಸಿದ್ರೆ ಅವನ ಮೆದುಳು ಬಹಳ ದೊಡ್ಡದು ಅಂತ ಹೇಳ್ತಾರೆ. ಆದ್ರಿಂದಲೇ ಆ ಎಲ್ಲ ಪ್ರಾಣಿಗಳು ಕೂಡ 5 ಇಂದ್ರಿಯಗಳ ಮೂಲಕ ಏನೇನನ್ನು ಅನುಭವಿಸಿ ಮುಂದುವರಿಬೇಕು ಹಾಗೆ ಮುಂದುವರಿತವೆ, ಬದುಕಿವೆ ಅವು. ಇಲ್ಲದೆ ಹೋದ್ರೆ ಮನಸ್ಸು ಇಲ್ಲ ಅನ್ನುವ ಕಾರಣಕ್ಕಾಗಿ ಅವು ಸತ್ತು ಹೋಗುವುದಾಗಿದ್ರೆ ಎಂದೋ ಸತ್ತು ಹೋಗಬೇಕಾಗಿತ್ತು. ಬಹೂನಪಿ ಸಂಕಲ್ಪಾನ್ ಮತ್ವಾ ಸ್ವಪ್ನಾನುಪಾಸ್ಯ ಚ ಬುಭುಕ್ಷಯ ಪೀಡ್ಯಮಾನಃ ವಿಷಯಾನೇವ ಧಾವತಿ. ಪ್ರಾಣಿ, ಒಂದು ಜೀವ ಏಕಮನಸ್ಕನಾಗಿಲ್ಲದೆ ಅನೇಕ ವಿಧವಾದ ಸಂಕಲ್ಪಗಳನ್ನು ಹೊಂದುವ ಪ್ರಶ್ನೆ, ಒಂದು ಸಂದರ್ಭ ಬರಬಹುದು. ಏಕಾಗ್ರಚಿತ್ತನಾಗಿದ್ದರೆ ಮನಸ್ಸು ಒಂದೇ ಕಡೆ ಇರ್ತದೆ. ಏಕಮನಸ್ಕನಾಗಿಲ್ಲದೆ ಹೋದ್ರೆ ಅನೇಕ ತರದ ಸಂಕಲ್ಪಗಳು, ಬೇರೆ ಬೇರೆ ರೂಪ, ರಸ, ಗಂಧ, ರೂಪದಲ್ಲೂ ಬೇರೆ ಬೇರೆ ತರದ್ದು, ರಸದಲ್ಲೂ ಬೇರೆ ಬೇರೆ ತರದ್ದು, ಇವೆಲ್ಲ ಆತನ ಗಮನಕ್ಕೆ ಬರ್ತವೆ. ಇದು ಜಾಗೃತ ಅವಸ್ಥೆಯಲ್ಲಿ ಈಗ ಆಗಬಹುದು. ಏಕಾಗ್ರಚಿತ್ತನಾಗಿದ್ದರೆ ಯಾವುದ್ರ ಬಗ್ಗೆ ಮನಸ್ಸು ಚಿಂತಿತ ಆಗಿದೆಯೋ ಅದನ್ನು ಮಾತ್ರ ಅನುಭವಿಸಲಿಕ್ಕೆ ಶಕ್ತನಾಗ್ತಾನೆ. ಇದು ಜಾಗೃತ ಅವಸ್ಥೆ ಬಗ್ಗೆ. ಸ್ವಪ್ನಾವಸ್ಥೆಯಲ್ಲಿ ಆದರೂ ಕೂಡ ಮತ್ವ ಸ್ವಪ್ನಾನುಪಾಸ್ಯಚ, ಸ್ವಪ್ನದಲ್ಲಿ ಆದರೂ ಏನನ್ನಾದರೂ ಕಂಡರೂ ಕೂಡ ಆಗ ಈ ಜಾಗೃತ ಅವಸ್ಥೆಯಲ್ಲಿ ಹಸಿವಿನಿಂದ ಪೀಡಿತನಾದ್ರೆ ಮತ್ತೆ ಆ ನಾಲಿಗೆ ವಿಷಯದ ಕಡೆಗೆ ಓಡಿ ಹೋಗ್ತದೆ. ಬುಭುಕ್ಷಯ ಪೀಡ್ಯಮಾನ ವಿಷಯಾನೇವ ಧಾವತಿ. ಇಲ್ಲಿ ಬುಭುಕ್ಷ ಅಂದ್ರೆ ಹಸಿವೆ ಅಂತಿದೆಯಲ್ಲ, ಅದು ಹೊಟ್ಟೆ ಹಸಿವೆ ಮಾತ್ರ ಅಂತ ಅರ್ಥಲ್ಲ. ನೋಡುವ ಹಸಿವು, ಕೇಳುವ ಹಸಿವು, ಮೂಸುವ, ಮುಟ್ಟುವ ಎಲ್ಲ ಥರದ ಹಸಿವು ಅಂತ ಅರ್ಥ. ಅದಕ್ಕೆ ಕಾಣುವ ಹಸಿವು. ಬುಭುಕ್ಷ ಅಂದ್ರೆ ಆ ಇಂದ್ರಿಯಗಳ ಒಂದು ಹಸಿವು ಅಂತ ಅರ್ಥ. ಅನೇಕ ಥರದ ಸಂಕಲ್ಪಗಳು ಜಾಗೃತ ಅವಸ್ಥೆಯಲ್ಲಿ ಅವನ ಮನಸ್ಸಿನ ಮುಂದೆ ಬರಬಹುದು, ಸ್ವಪ್ನದಲ್ಲೂ ಕೂಡ ಬರಬಹುದು. ಆದರೆ ಇಂದ್ರಿಯಗಳ ಹಸಿವಿನಿಂದಾಗಿ ಆಯಾ ಇಂದ್ರಿಯಗಳ ಮೂಲಕ ಏನನ್ನು ಅನುಭವಿಸಲಿಕ್ಕೆ ಸಾಧ್ಯವೋ ಆ ಕಡೆ ಅವನು ಧಾವಿಸ್ತಾನೆ. ಅದನ್ನ ಯಾಕೆ ಹೇಳ್ತೇವೆ ಅವು ಅಂತಂದ್ರೆ, ಆ ಬಾಹ್ಯೇಂದ್ರಿಯಗಳ ಒತ್ತಡ ಎಂಥದ್ದು ಅಂತನ್ನೋದು ನಾವು ಹೇಳ್ತಾ ಇದ್ದೇವೆ. ಮನಸ್ಸು ಒಳಗೆ ಏನೇ ಆಲೋಚನೆ ಮಾಡಲಿ, ಹೊರಗಿನ ಇಂದ್ರಿಯಗಳಿಗೆ ಏನೊಂದು ಅಪೇಕ್ಷೆ ಇರ್ತದೆ ಅದನ್ನು ಅನುಭವಿಸಲಿಕ್ಕಾಗಿ ಅವು ಧಾವಿಸಿ ಬಿಡ್ತವೆ. ಪರಾಂಚಿ ಖಾನಿ ವ್ಯತೃಣತ್ ಸ್ವಯಂಭೂ. ಎಲ್ಲ ಇಂದ್ರಿಯಗಳನ್ನು ಕೂಡ ಹೊರಮುಖ ಆಗುವಂತೆ, ಅವು ಹೊರಗಿನ ವಿಷಯಗಳನ್ನು ಅನುಭವಿಸಲಿಕ್ಕೆ ಹಾತೊರೆಯುವಂತೆ ಮಾಡಿಬಿಟ್ಟಿದ್ದಾನೆ ಸೃಷ್ಟಿಕರ್ತ ಅಂತ ಉಪನಿಷತ್ತು ವರ್ಣನೆ ಮಾಡ್ತದೆ. ಇದು ಆ ಹೊರ ಇಂದ್ರಿಯಗಳ ಪ್ರಾಬಲ್ಯದ ವರ್ಣನ. ಅಗಾರಂ ಅದ್ವಾರಂ ಇವ ಪ್ರವಿಶ್ಯ ಸಂಕಲ್ಪ ಭೋಗಾನ್ ವಿಷಯ ನಿಬದ್ಧಾನ್. ಈ ಮನಸ್ಸು ಏನ್ ಮಾಡ್ತದೆ, ಯಾವತ್ತೂ ಕೂಡ ಅದು ವಿಷಯದಲ್ಲಿ ಆಸಕ್ತವಾಗಿರ್ತದೆ. ಆ ಭೋಗಗಳನ್ನು ಅನುಭವಿಸಲಿಕ್ಕಾಗಿ ದ್ವಾರವಿಲ್ಲದ ಒಂದು ಮನೆಗೆ ಬರುವಂತೆ, ಮನೆಗೆ ದ್ವಾರ ಇದ್ರೆ ಅಲ್ಲಿ ಏನಾದ್ರೂ ನಿರ್ಬಂಧ ಇರ್ತದೆ. ದ್ವಾರವೇ ಇಲ್ಲದೆ ಹೋದ್ರೆ ಏನೂ ನಿರ್ಬಂಧ ಇರೋದಿಲ್ಲ. ಅನಾಯಾಸವಾಗಿ ಅದು ಆ ಮನಸ್ಸು ಒಳಗೆ ಪ್ರವೇಶ ಮಾಡ್ತದೆ. ಪ್ರವೇಶ ಮಾಡಿ ಆ ಏನು ವಿಷಯಗಳನ್ನ ಹೊರಗಿನ ಇಂದ್ರಿಯಗಳು ಕೊಟ್ಟಿವೆ ಅವುಗಳನ್ನು ಸ್ವೀಕಾರ ಮಾಡ್ತದೆ. ಕಟ್ಟಿಗೆ ಎಲ್ಲ ಉರಿದು ಹೋದ್ಮೇಲೆ ಶಾಂತ ಆಗುವಂತೆ, ದಾರುಕ್ಷಯೇ ಅಗ್ನಿ ಜ್ವಲಿತೋ ಯಥೈವ. ಕಟ್ಟಿಗೆ ಎಲ್ಲ ಉರಿದು ಹೋದ್ಮೇಲೆ ಅಗ್ನಿ ಶಾಂತ ಆಗುವಂತೆ ಈ ಮನಸ್ಸು ಕೂಡ ಶಾಂತ ಆಗ್ತದೆ. ಅಂತೂ ವಿಷಯ ಏನು ಕೊಟ್ಟಿದೆಯೋ ಆ ವಿಷಯ ಕೊಟ್ಟಿದ್ದನ್ನು ಮನಸ್ಸು ಅನುಭವಿಸಬೇಕು. ಅದ್ರ ಹೊರತು ಮನಸ್ಸಿಗೆ ಬೇರೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಇಂದ್ರಿಯಗಳು ಆ ಮನಸ್ಸಿಗೆ ಹೇಳಿದವು, ನಮ್ಮ ವಿಷಯಗಳು ರೂಪ, ರಸ, ಗಂಧ ಇತ್ಯಾದಿಗಳೇನಿವೆ ಪರಸ್ಪರರ ವಿಷಯಗಳನ್ನು ಪರಸ್ಪರರಿಗೆ ತಿಳಿಯುವ ಶಕ್ತಿ ಇಲ್ಲ. ಎಲ್ರಿಗೂ ಸೀಮಿತವಾಗಿರುವುದು ಒಂದೊಂದನ್ನು ಅನುಭವಿಸುವ ಶಕ್ತಿ ಮಾತ್ರ. ಹಾಗೆ ನಾವು ಪರಸ್ಪರ ಗುಣಗಳನ್ನು ಅರಿದೇ ಹೋದ್ರೂ ತೊಂದರೆ ಇಲ್ಲ. ಆದರೆ ನಾವು ಏನನ್ನಾದ್ರೂ ವಿಷಯವನ್ನು ನಿನಗೆ ಕೊಡದೆ ಹೋದ್ರೆ ನಾಸ್ಮಾನ್ ವಿನಾ ನಾಸ್ತಿ ತಪೋಪಲಬ್ಧಿ, ನಮ್ಮನ್ನು ಬಿಟ್ರೆ ನಿನಗೆ ಯಾವ ವಿಷಯವೂ ಸಿಗೋದಿಲ್ಲ ಅನ್ನೋದನ್ನು ಮಾತ್ರ ನೀನು ತಿಳ್ಕೊಳ್ಬೇಕು. ಆದರೆ ನಿನ್ನ ಸಹಾಯ ಇಲ್ಲದೆ ಹೋದ್ರೆ ನಮಗೂ ಕೂಡ ಯಾವುದೇ ರೀತಿಯಾದ ಪ್ರವೃತ್ತಿ ಇಲ್ಲ. ಅಸ್ಮಾನ್ ವಿನಾ ನಾಸ್ತಿ ತಪೋಪಲಬ್ಧಿ. ತಪೋಪಲಬ್ಧಿ ಅಂತಿದೆ ಎಲ್ಲ ಕಡೆ.
ಅದನ್ನ ತವೋಪಲಬ್ಧಿ, ತವ ನಿನ್ನ ಉಪಲಬ್ಧಿ ಅಂತ ಅರ್ಥ ಮಾಡಬೇಕು. ತವ ಅಂದ್ರೆ ನಿನ್ನ, ತಪ ಅಂತ ಮಾಡಿಬಿಟ್ಟು ತಪಸ್ಸು ಅಂತ ಅರ್ಥ ಆಗ್ತದೆ. ಆ ಪಾಠ ಅಷ್ಟು ಸರಿಯಲ್ಲ. ನಮ್ಮನ್ನು ಬಿಟ್ರೆ ನಿನಗೆ ತವ, ನಿನಗೆ ಉಪಲಬ್ಧಿ ನಾಸ್ತಿ, ಅದನ್ನು ತಿದ್ಕೊಳ್ಳುವುದು ಒಳ್ಳೆಯದು. ತಪ ಬೇಡ, ತವ. ಮತ್ತೆ ತ್ವಾಮಪ್ರತೆ ತ್ವಾಂ ಲಭಜೇತ್ ಪ್ರಹರ್ಷಃ, ನೀನಿಲ್ಲದೆ ಹೋದ್ರೆ ನಮಗೂ ಕೂಡ ಸುಖವಿಲ್ಲ, ಇಬ್ಬರಿಗೂ ಸಹಕಾರ ಬೇಕು, ಪರಸ್ಪರ ಸಹಕಾರ ಬೇಕು ಅಂತ ಇಂದ್ರಿಯಗಳೆಲ್ಲ ಮನಸ್ಸಿಗೆ ಹೇಳಿದವು. ಅಲ್ಲಿಗೆ ಪಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 25ನೇದ್ದು, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 23ನೇದ್ದು, ಮತ್ತೆ ವೈಷ್ಣವ ಪಾಠದಲ್ಲಿ 23ನೇದ್ದು, ಉತ್ತರ ಭಾರತದ ಪಾಠದಲ್ಲಿ 22ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಇಲ್ಲಿ ಸಮಾಪ್ತಿಯನ್ನು ಕಂಡಿದೆ.